ಈ ವೃದ್ಧೆಯ ಹೆಸರು ಮುನಿಯಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರಮರದಹಳ್ಳಿ ಗ್ರಾಮದ ನಿವಾಸಿ. ಈ ವೃದ್ಧೆ ಕೆಲ ವರ್ಷಗಳ ಹಿಂದೆಯಷ್ಟೇ ಗಂಡನನ್ನ ಕಳೆದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಇಬ್ಬರು ಮಕ್ಕಳನ್ನು ಶಿಥಿಲಗೊಂಡಿರುವ ಮನೆಯಲ್ಲೇ ಪೋಷಣೆ ಮಾಡ್ತಾ ಇದ್ರು. ಇನ್ನು ಇವರ ಕಷ್ಟದ ಬದುಕನ್ನ ಸಮಾಜ ಸೇವೆಯೇ ದೇವರ ಸೇವೆ ಅಂತ ತಿಳಿದಿರೋ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಗಮನಕ್ಕೆ ತಂದ ತಾಂಡ್ರಮರದಹಳ್ಳಿ ಗ್ರಾಮದ ಯುವಕ ಗಿರೀಶ್ ಕೂಡಲೇ ಗ್ರಾಮಕ್ಕೆ ತೆರಳಿ ವಯೋವೃದ್ಧೆಯ ಕಣ್ಣೀರ ಕತೆ ಕೇಳಿದ್ರು. ಅಂದು ವೃದ್ಧೆಯ ಮನೆಯ ಪರಿಸ್ಥಿತಿ ನೋಡಿ ಅವರಿಗೆ ಬೇಕಾದ ಸುಸಜ್ಜಿತ ಮನೆಯನ್ನ ಕಟ್ಟಿಕೊಡೋದಾಗಿ ಭರವಸೆ ನೀಡಿದ್ರು. ಅದರಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿಕೊಟ್ಟು ಇಂದು ಗೃಹ ಪ್ರವೇಶ ಮಾಡಿಕೊಟ್ಟಿದ್ದಾರೆ. ಏನು ತಾಂಡ್ರಮರದಹಳ್ಳಿ ಈ ಗ್ರಾಮದಲ್ಲಿ ಮುನಿಯಮ್ಮ ಅವರು ತಮ್ಮ ಪತಿಯನ್ನು ಕಳ್ಕೊಂಡಿದ್ರು. ಜೊತೆಗೆ ಅವರ ಮಗಳು ಸಹ ಪತಿಯನ್ನು ಕಳ್ಕೊಂಡಿದ್ರು. ಆ ಮಗಳಿಗೆ ಇಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ಸದ್ಯಕ್ಕೆ ಯಾರೂ ಅವ್ರ ಮನೆಯಲ್ಲಿ ದುಡಿದು ತಂದಾಕುವಂತಹ ಗಂಡಸರು ಯಾರೂ ಇಲ್ಲದೇ ಇರೋದ್ರಿಂದ ಈ ಮನೆಗೆ ಸಂಬಂಧಪಟ್ಟಂಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸೂರು ಇಲ್ದಿರೋದನ್ನು ಗಮನಿಸಿದ ನನ್ನ ಸಹೋದರ ಇದೇ ಗ್ರಾಮದ ಗಿರೀಶ್ ಅವರು ಅವ್ರಿಗೊಂದು ಸೂರು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿ ಇವತ್ತು ಒಂದು ಮನೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅವ್ರ ಜೊತೆ ನನ್ನ ಎಲ್ಲ ಸ್ನೇಹಿತರು ನಿಂತ್ಕೊಂಡು ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನ್ನ ಸಹೋದರ ಪ್ರಭು ಅವರು ಸಹ ಈ ಒಂದು ಕೆಲಸಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಒಂದು ಸುಂದರವಾದ ಚೊಕ್ಕದಾದ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಮುನಿಯಮ್ಮನವರ ಕುಟುಂಬದವರಿಗೆ ಹಾಗೂ ನನ್ನ ಸ್ನೇಹಿತ ಏನು ಗಿರಿ ಮತ್ತು ಪ್ರಭು ಅವರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಈ ರೀತಿ ಯೋಚನೆ ಮಾಡೋ ಪ್ರತಿಯೊಬ್ಬರಿಗೂ ಸಹ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸಮಾಜ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಇದೇ ರೀತಿಯಲ್ಲಿ ನಾವೆಲ್ಲರೂ ಮುಂದೆ ಹೋಗೋಣ. ಒಬ್ಬರ ಜೊತೆ ಒಬ್ಬರು ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡೋಣ. ನಾಳೆ ನಮ್ಮ ಪರಿಸ್ಥಿತಿಗಳೇನಿದೆಯೋ ಯಾರಿಗೂ ಗೊತ್ತಿಲ್ಲ. ನಾಳೆ ನಮಗಿನ್ಯಾರಾದರೂ ಒಬ್ಬರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಬೇಕಾಗಿ ಬರ್ಬೋದು. ನಮಗೇನು ಮನೆಯೇ ಕಟ್ಕೊಡ್ಬೇಕು, ಹಣನೇ ಬೇಕು, ಇನ್ನೊಂದು ಅಂತ ಏನೂ ಗೊತ್ತಿಲ್ಲ. ಈ ಕಾಲಗರ್ಭದಲ್ಲಿ ಏನೇನು ಸನ್ನಿವೇಶಗಳು ಅಡಗಿದೆ ಯಾರಿಗೂ ಗೊತ್ತಿಲ್ಲ. ಅಂತಹ ಒಂದು ದಿನ ನಮ್ಮ ಜೊತೆ ಯಾರಾದರೂ ನಿಂತ್ಕೊಬೇಕು, ನಮ್ಮ ಕಷ್ಟಗಳಿಗೆ ಮಿಡಿಬೇಕು ಅಂತಂದರೆ ನಾವು ಮನುಷ್ಯರಾಗಿ ಈ ರೀತಿ ಕೆಲಸ ಮಾಡ್ತಾ ಹೋಗಬೇಕು. ನಿಜಕ್ಕೂ ಒಂದು ಅದ್ಭುತವಾದ ದಿನ ಇವತ್ತು. ನಿಜಕ್ಕೂ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಸರ್ ಇವತ್ತು. ಇನ್ನು ವೃದ್ಧೆ ಮುನಿಯಮ್ಮನ ಗಂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಇದಾದ ಬಳಿಕ ಜೀವನೋಪಾಯಕ್ಕೆ ಕಷ್ಟಕರವಾಗಿದ್ದಾಗ ತಾಂಡ್ರಮರದಹಳ್ಳಿ ಗ್ರಾಮದ ಯುವಕ ಗಿರೀಶ್ ಮತ್ತು ಅಂಜನಾದ್ರಿ ಟೈಲ್ಸ್ ಮಾಲೀಕ ಪ್ರಭಾಕರ್ ಇಬ್ರು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರ ಸಹಕಾರದಿಂದ ವೃದ್ಧೆಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ಇದರಿಂದ ವೃದ್ಧೆಯ ಬಾಳಿಗೆ ಬೆಳಕಾಗಿದ್ದು ವೃದ್ಧೆ ಹೊಸ ಮನೆಯ ಕಂಡು ಖುಷಿ ಪಟ್ಟಿದ್ದಾರೆ. ತಾಂಡ್ರಮರದಹಳ್ಳಿ ಮನೆ ಇರಿಲ್ಲ. ಮನೆ ಕಟ್ಟಿದ್ವಿ, ನಮ್ಮ ಕೈ ಕಟ್ಟಕ್ಕಾಗಿಲ್ಲ. ನಮ್ಮ ಗಂಡ ತೀರ್ಕೊಂಡು ನಮ್ಮ ಮಳಿನ ತೀರ್ಕೊಂಡು ನಮ್ಮ ಕೈಗೆ ಆಗಿಲ್ಲ ಮನೆ ಕಟ್ಟಕ್ಕೆ. ಅದಕ್ಕೆ ಬಿಟ್ಬಿಟ್ಟಿದ್ವಿ. ಗಿರೀಶ್ ಏನೋ ಹೆಲ್ಪ್ ಮಾಡ್ತೀನಕ್ಕ, ನೋಡ್ತೀನಿರಕ್ಕ ಅಂತೇಳಿ ಗಿರಿ ಕರ್ಕೊಂಬಂದು ಅವ್ರನ್ನೆಲ್ಲ ನೋಡಿಸಿ ಹೆಲ್ಪ್ ಮಾಡಿಸಿದ್ನು. ಇನ್ಯಾರು ನೋಡಿಲ್ಲ ಮಾಡಿಲ್ಲ, ಅವರೇ ದಾರಿ ತೋರಿಸ್ಕೊಟ್ಟಿದ್ದು. ಏನೋ ಇವತ್ತಕ್ಕೆ ಒಳ್ಳೆತನ ಕೊಡ್ಸೇವು. ಖುಷಿ ಆಗುತ್ತೆ ಮನೆ ಕಟ್ಕೊಡ್ರಲ್ಲ. ಖುಷಿ ಆಗುತ್ತೆ ಸರ್. ಆಗುತ್ತೆ. ಆಗ ನೋಡಿ ಆ ಮನೆಗಿದ್ದೀವಿ, ಅದೆಲ್ಲ ಸುರಿತೈತೆ ಮನೆ ಎಲ್ಲನೂ. ಅದನ್ನು ಸುದ್ದು ಪೇಂಟ್ಗಳಾಗಿ ಇಟ್ಕೊಂಡು ಸಂಸಾರ ಮಾಡ್ಕೊಂಡಿದ್ವಿ ಇಷ್ಟು ವರ್ಷನೂ. ಇವಾಗ ಈ ಮನೆಗೆ ಬಂದಿದ್ವಿ, ಹೊಸ ಮನೆ ಕಟ್ಕೊಟ್ರು ಅವರು. ಖುಷಿ ಆಗ್ತಿದ್ಯಾ? ಆಯ್ತು ಸರ್. ಆಯ್ತು ಸರ್. ಇರೋವರೆಗೆ ಇದ್ರಲ್ಲಿ ಇರ್ತೀರಾ? ಇನ್ನೆಲ್ಲಿಗೆ ಹೋಗವ, ಇದ್ರಾಗೆ ಇರ್ಬೇಕಾಗಿರೋದು. ಇನ್ನೆಲ್ಲಿ ಹೋಗಕ್ಕಾಗಲ್ಲ ನಾವು. ಏನು ಹೇಳಕ್ ಬಯಸ್ತೀರಾ ಅವ್ರಿಗೆ ಕಟ್ಕೊಟ್ಟವ್ರಿಗೆ? ಏನು ಬೀಸ್ತೀವಿ, ಆಶೀರ್ವಾದ ಮಾಡ್ತೀರಾ? ಮಾಡ್ತೀವಿ. ಆಶೀರ್ವಾದ ಮಾಡಿದ್ವಲ್ಲ ಇವಾಗ ಎಲ್ಲ ಮಾಡಿ. ಕಾರಣ ಏನಿಲ್ಲ, ನಾನು ಯಾವಾಗಲೂ ಈ ಊರಲ್ಲಿ ಓಡಾಡ್ತಾ ಇರುವಾಗ ಗಿರೀಶ್ ಅವ್ರು ಹೇಳಿದ್ರಿಂದ ನಾವು ಮಾಡಿಕೊಟ್ಟಿದ್ದೀವಿ. ನಮ್ಮ ಸಹಾಯ ಏನೈತೆ ಅಂತ ಸಿಂಪಲಾಗಿ ಒಂದು ಸಹಾಯ ಮಾಡಬೇಕು ಅಂತೇಳಿ ಮಾಡಿಕೊಟ್ಟಿದ್ದೀವಿ ಅಷ್ಟೇ. ನಡೀತೀವಿ, ನಾವು ಅವ್ರ ದಾರಿಯಲ್ಲೇ ನಡೀತೀವಿ, ತೊಂದರೆ ಏನಿಲ್ಲ. ಅವ್ರನ್ನ ನೋಡಿ ನಾವು ಕಲಿತಾ ಇದ್ದೀವಿ. ಅವ್ರ ದಾರಿ ಏನು ಹೇಳಿದರೆ ಅದನ್ನು ಮಾಡಿಕೊಡ್ತೀವಿ. ಯಾವ ರೀತಿ ಹೀನಾಯ ಸ್ಥಿತಿಯಲ್ಲಿದ್ದರು ಅವರು ಬಡತನದಲ್ಲಿದ್ದರು, ನಾವು ನೋಡಿದ್ವಿ. ಹಂಗಾಗಿ ನಮ್ಮ ಗಿರೀಶು ಹೇಳಿದ್ರು ಈ ಥರ ಇದೆ ಅಂತ. ನಾವು ಟೈಲ್ಸ್ ಹಾಕಿ ಕ್ಲೀನಾಗಿ ರೆಡಿ ಮಾಡಿಕೊಟ್ಟಿದ್ದೀವಿ. ಖುಷಿ ಆಗುತ್ತೆ ಈ ರೀತಿ? ಸಂತೋಷ ಆಗಿದೆ. ಬಡವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಅಷ್ಟೇ ಸಂತೋಷ ಆಗಿದೆ.
ಒಟ್ಟಾರೆ ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ವೃದ್ಧೆ ಮನೆ ಇಲ್ಲದೆ ಶಿಥಿಲಗೊಂಡ ಮನೆಯಲ್ಲೇ ಬಳಲ್ತಾ ಇದ್ದದ್ದನ್ನು ಕಂಡ ಊರಿನ ಯುವಕರು ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಸೇರಿ ಮನೆ ಕಟ್ಟಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.